ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ನಿನ್ನೆಯ ದಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಸಾವಿತ್ರಿಬಾಯಿ ಫುಲೆರವರ ಜೀವನ ಚರಿತ್ರೆಯನ್ನ ಹಾಗೂ ಅನುಪಮಾರವರ ಅಂದ್ರೆ ಕೃತಿ ಪರಿಚಯವನ್ನ ನೋಡ್ಕೊಂಡಿದ್ವಿ. ಸಾವಿತ್ರಿಬಾಯಿ ಫುಲೆರವರು ತಾವು ತಮ್ಮ ಜೀವಿತಾವಧಿಯಲ್ಲಿ ಅನುಭವಿಸಿರುವಂತಹ ಕಷ್ಟವನ್ನ, ಹೇಗೆ ಹೆಣ್ಣು ಮಕ್ಕಳ ಶಾಲೆಗಳನ್ನ ತೆರೆದರು, ಅವರಿಗೆ ಮದುವೆ ಆದಾಗ ಎಷ್ಟು ವರ್ಷವಾಗಿತ್ತು, ಅವರ ಗಂಡ ಅವರಿಗೆ ಯಾವ ರೀತಿ ಪ್ರೋತ್ಸಾಹವನ್ನು ಮಾಡಿದರು, ಅಷ್ಟೆಲ್ಲ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಕ್ಕೆ ಗಂಡ ಮತ್ತು ಹೆಂಡತಿ ಪಟ್ಟ ಪರಿಶ್ರಮ ಎಂಥದ್ದು, ಅಂತಹ ಸಮಾಜದಲ್ಲಿ ಅವರು ಹೇಗೆ ಬಾಳಿ ಬದುಕಿದರು, ಅಷ್ಟೆಲ್ಲ ದಿಟ್ಟ ಹೋರಾಟದ ನಂತರ ಅವರ ಶಿಕ್ಷಣ, ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಿಸಲೇಬೇಕೆನ್ನುವಂತ ಒಂದು ಹಠ ಏನೈತಲ್ಲ, ಅದು ಹೇಗೆ ಸಾಧ್ಯವಾಯಿತು ಎಂಬುದನ್ನ ನಾವು ನಿನ್ನೆಯ ದಿನ ತರಗತಿಯಲ್ಲಿ ನೋಡಿದ್ವಿ. ಮಕ್ಕಳೇ, ನಾವೇನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಸಾವಿತ್ರಿಬಾಯಿ ಫುಲೆರವರ ಪಾಠದ ಪೂರಕ ಪಾಠದ ಪ್ರಶ್ನೋತ್ತರಗಳನ್ನ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅದಾದ ನಂತರ ಕವಿ ಪರಿಚಯವನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು, ಪಾಠದ ಸಾರಾಂಶವನ್ನು ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಆಮೇಲೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಬನ್ನಿ. 7ನೇ ತರಗತಿ ಕನ್ನಡ, ಸಾವಿತ್ರಿಬಾಯಿ ಫುಲೆ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಚ್.ಎಸ್. ಅನುಪಮ. ಡಾಕ್ಟರ್ ಎಚ್.ಎಸ್. ಅನುಪಮರವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲಿನಲ್ಲಿ 6/2/1970 ಜನಿಸಿದರು. ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಮಂಥನದ ಸಂಚಾಲಕರು. ಕಾಡು ಹಕ್ಕಿಯ ಹಾಡು, ಸಹಗಮನ ಕವನ ಸಂಕಲನ, ಹೂ ಅರಳಿದ್ದಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲನ, ಜೀವಕೋಶದ ವೈದ್ಯ, ಲೋಕದ ಕಥನ ಚಿಂತನ ಬರಹ, ನದಿಯ ಗುಂಟ ಮತ್ತು ಶರಾವತಿಯ ಸುತ್ತ ಮತ್ತು ಅಂಡಮಾನ್, ಕಂಡ ಹಾಗೆ ಪ್ರವಾಸ ಕಥನ, ಛತ್ರಪತಿ ಶಾವು ಜನರ ನೋವಿಗೆ ಮಿಡಿದ ಪ್ರಾಣಮಿತ್ರ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಜೀವನ ಚರಿತ್ರೆ ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಇವರ ನೋಯುವ ಹಲ್ಲಿಗೆ ಹೊರಳುವ ನಾಲಿಗೆ ಎಂಬ ಅಂಕಣ ಬರಹ ಜನಪ್ರಿಯವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು. ಪ್ರಸ್ತುತ ಗದ್ಯ ಭಾಗವನ್ನು ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ. ಮುಖ್ಯಾಂಶಗಳು ಅಂದ್ರೆ ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ಪೂರಕ ಪಾಠ, ಸಾವಿತ್ರಿಬಾಯಿ ಫುಲೆ ಅವರ ಪೂರಕ ಪಾಠದ ಸಾರಾಂಶ ಸಂಕ್ಷಿಪ್ತವಾಗಿ ಹೇಳ್ತೀನಿ. 1.5 ಅಥವಾ 2 ಶತಮಾನಗಳ ಹಿಂದೆ ನಮ್ಮ ದೇಶದಲ್ಲಿ ಇನ್ನೂ ಸ್ವಾತಂತ್ರ್ಯ ಚಳವಳಿ ರೂಪುಗೊಳ್ಳದಿದ್ದ ಕಾಲ. ಆಳುವವರ ನಿರಂತರ ಬದಲಾವಣೆಯಿಂದ ಸ್ವವಿಮರ್ಶೆಯನ್ನು ಮರೆತಂತ ಕಾಲ. ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಯ ರದ್ದತಿ ಕುರಿತು ಕೇಳಿ ಬರುತ್ತಿತ್ತು. ಹೆಣ್ಣು ಅಕ್ಷರ ಕಲಿತರೆ ಸಂಸಾರವೇ ಹಾಳಾಗುತ್ತದೆ, ಗಂಡ ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತಿತ್ತು. ಹೆಣ್ಣು ಮಕ್ಕಳು ಯಾವತ್ತೂ ಪ್ರಶ್ನಿಸಬಾರದಂತೆ, ಹೊರುವ, ಹೆರುವ, ಪೊರೆಯುವ ಅಂತ ಕೊನೆ ಮೊದಲಿಲ್ಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಲಾಗುತ್ತಿತ್ತು. ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಎನ್ನುವುದು ಕನಸಿನಲ್ಲೂ ಮೂಡಲಾಗದ ಕಾಲವದು. ಇಂತಹ ಪರಿಸ್ಥಿತಿ ಇರುವ ಕಾಲದಲ್ಲಿ ಮಹಾರಾಷ್ಟ್ರದ ಸತಾರ ಜಿಲ್ಲೆಯ ನಾಯಗಾಂವ್ ಹಳ್ಳಿಯಲ್ಲಿ 1831 ಜನವರಿ 3ರಂದು ಸಾವಿತ್ರಿಬಾಯಿಯವರು ಜನಿಸಿದರು. ಅವರಿಗೆ 9 ವರ್ಷವಾದಾಗ ಜ್ಯೋತಿಬಾ ಫುಲೆರವರ ಜೊತೆಗೆ ಮದುವೆಯಾಯಿತು. ಶಾಲೆ ಕಲಿಯದ ಸಾವಿತ್ರಿಬಾಯಿಯವರಿಗೆ ಗಂಡನೇ ಶಿಕ್ಷಕನಾಗಿ ಅಕ್ಷರವನ್ನು ಕಲಿಸಿದರು. ನಂತರ ಅಸ್ಪೃಶ್ಯ ಹಾಗೂ ತಳ ಸಮುದಾಯದ ಮಕ್ಕಳಿಗಾಗಿ ಶಾಲೆ ತೆರೆದರು. ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಎಂಬುದನ್ನು ತೋರಿಸಿಕೊಟ್ಟರು. ಸಾವಿತ್ರಿಬಾಯಿ ಮತ್ತು ಫಾತಿಮಾ ಶೇಖ್ ಇಬ್ಬರು ತರಬೇತಿ ಪಡೆದು ಜ್ಯೋತಿಬಾ ಶಾಲೆಯಲ್ಲಿ ಕೆಲಸ ಮಾಡಿದರು. 1849ರಲ್ಲಿ ಅವರ ಮೊದಲ ಶಾಲೆ ಪ್ರಾರಂಭವಾಯಿತು. 1852ರಲ್ಲಿ ಸೇವಾ ಮಂಡಳಿ ಶುರುವಾಯಿತು. ತಾನು ಮಾಡುತ್ತಿರುವ ಕೆಲಸದ ಬಗೆಗೆ ಅಚಲ ಎದೆಗುಂದದೆ ತಮ್ಮ ಕೆಲಸವನ್ನು ಶ್ರದ್ಧೆಯನ್ನಿಟ್ಟುಕೊಂಡು ಮಾಡಿದರು. ಅಸ್ಪೃಶ್ಯರಿಗೆ ಶಿಕ್ಷಣ ಕೊಡುತ್ತಿದ್ದೀರಿ ಎಂದು ಎಲ್ಲರೂ ಇವರನ್ನು ಆಪಾದನೆ ಮಾಡುತ್ತಿದ್ದುದರಿಂದ ಮನೆಯಿಂದ ಜ್ಯೋತಿಬಾರವರ ತಂದೆ ಮಗ ಸೊಸೆಯನ್ನು ಹೊರಹಾಕಿದರು. ಇವರ ಶಾಲೆಯಲ್ಲಿ ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಸಿಂಧೆ ರವರು ಬರೆದ ಸ್ತ್ರೀ ಪುರುಷ ತುಲನಾ ಇಂದಿಗೂ ಜನಪ್ರಿಯತೆಯಲ್ಲಿದೆ. ಮುಕ್ತಾಬಾಯಿ ಸೇರಿದಂತೆ ಇನ್ನೂ ಅನೇಕರು ಜೀವನದಲ್ಲಿ ಸಮಾಜದಲ್ಲಿ ಯಶಸ್ವಿಯಾಗಿದ್ದಾರೆ.
ಜಾತಿ ತಾರತಮ್ಯ ಮತ್ತು ಶೋಷಣೆಯನ್ನು ಕೊನೆಗೊಳಿಸಬೇಕೆಂದು 1868ರಲ್ಲಿ ಎಲ್ಲರ ಬಳಕೆಗೆ ಮುಕ್ತವಾದ ನೀರಿನ ತೊಟ್ಟಿ ಕಟ್ಟಿದರು. 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಕಟ್ಟಿದರು. ಇದರ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ. 1874ರಲ್ಲಿ ಯಶವಂತನನ್ನು ದತ್ತು ತೆಗೆದುಕೊಂಡು ಓದಿಸಿ ವೈದ್ಯನನ್ನಾಗಿ ಮಾಡಿದರು. ಇಂತಹ ಸಂಕಟ ಕಾಲದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವ ಬೆಳೆಸುವ, ಜಾತ್ಯತೀತ ಮೌಲ್ಯವನ್ನು ತುಂಬುವ ಅವಶ್ಯಕತೆ ಇತ್ತು. ಸತ್ಯದರ್ಶಿಯಾಗಬಲ್ಲ ಶಿಕ್ಷಣ ನೀಡುವಂತ ಜವಾಬ್ದಾರಿ ಶಿಕ್ಷಕ ಬಂಧುಗಳ ಮೇಲಿದೆ. ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣವೇ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸಾವಿತ್ರಿಬಾಯಿಯವರು ಎಲ್ಲಿ ಜನಿಸಿದರು? ಉತ್ತರ ನೋಡಿ. ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಗಾಂವ್ ಹಳ್ಳಿಯಲ್ಲಿ ಜನಿಸಿದರು. ಪ್ರಶ್ನೆ 2, ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಯಾರಾಗಿದ್ದರು? ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಅವರ ಗಂಡ ಜ್ಯೋತಿಬಾ ಫುಲೆರವರು ಆಗಿದ್ದರು. ಪ್ರಶ್ನೆ 3, ಭಾರತದ ಮೊತ್ತಮೊದಲ ಸ್ತ್ರೀವಾದಿ ಲೇಖಕಿ ಯಾರು? ಭಾರತದ ಮೊತ್ತಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಸಿಂಧೆ. ಅವರು ಬರೆದ ಸ್ತ್ರೀ ಪುರುಷ ತುಲನಾ ಮೊದಲ ಸ್ತ್ರೀವಾದಿ ಬರಹವಾಗಿದೆ. 4ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಮೂಲ ತತ್ವವೇನು? ಉತ್ತರ ನೋಡಿ. ಸತ್ಯಶೋಧಕ ಸಮಾಜದ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಎಂಬುದು ಆಗಿತ್ತು. ಪ್ರಶ್ನೆ 5, ಫುಲೆ ದಂಪತಿಗಳು ಯಾರನ್ನು ದತ್ತು ತೆಗೆದುಕೊಂಡರು? ಫುಲೆ ದಂಪತಿಗಳು ಬ್ರಾಹ್ಮಣ ವಿಧವೆ ಮಗನಾಗಿರುವಂತಹ ಯಶವಂತನನ್ನು ದತ್ತು ತೆಗೆದುಕೊಂಡರು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸಾವಿತ್ರಿಬಾಯಿ ಫುಲೆರವರ ಜೀವನ ಚರಿತ್ರೆಯನ್ನ ಹಾಗೂ ಮತ್ತೊಮ್ಮೆ ಕವಿ ಪರಿಚಯವನ್ನ ಮತ್ತು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಇದರ ಭಾವಾರ್ಥ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.